ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಂತಹ ಆರೋಪದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಯಾಕೆ ಬೆಂಗಳೂರಿನ ಬ್ಯಾಡ್ರಳ್ಳಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿದ್ದು ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅಂತ 4 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನ ಎದುರಿಸ್ತೀನಿ ಅಂತ ಆಕೆ ಹೇಳ್ಕೊಂಡಿದ್ದಾಳೆ. ಮಗುವನ್ನ ಸದ್ಯ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ 8 ವರ್ಷದ ಒಂದು ಹೆಣ್ಮಗುವನ್ನ ದತ್ತು ಪಡೆದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಹೇಳ್ಕೊಂಡು ಪ್ರಚಾರ ಕೂಡ ತಗೊಳ್ತಾ ಇದ್ಲು. ಈ ವಿಚಾರ ಬೆಳಕಿಗೆ ಬಂತು. ಸದ್ಯ ವಿಚಾರಣೆಯನ್ನ ಎದುರಿಸ್ತಾ ಇರುವ ಆಕೆಯ ಭವಿಷ್ಯ ಏನು ಅಂತ, ಮಗು ಭವಿಷ್ಯ ಅಲ್ಲ, ಆಕೆ ಭವಿಷ್ಯ ಏನು ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ. ಕಾನೂನು ಪ್ರೊಸೀಜರ್ ಹೇಗಿರುತ್ತೆ ಹಾಗಾದ್ರೆ ಈ ವಿಚಾರದಲ್ಲಿ ಅಂತ ಒಂದು ಸಲ ವೆರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೋನು ಗೌಡ ರೀಲ್ ಸ್ಟಾರ್, ಈಕೆಗೆ ಜೈಲೂಟ ಫಿಕ್ಸ್ ಅನ್ನೋ ಪ್ರಶ್ನೆ. ಫಸ್ಟಿಗೆ ದತ್ತು ಪಡೆದಿದ್ದಾಗಿ ಪೊಲೀಸರ ಮುಂದೆ ಆಕೆ ಒಪ್ಕೊಂಡಿದ್ದಾಳೆ. ತಪ್ಪೊಪ್ಪಿಗೆ ಅಂತ ಹೇಳಲ್ಲ, ಒಪ್ಕೊಂಡಿದ್ದಾಳೆ. ಹೌದು, ದತ್ತುವನ್ನ ಪಡೆದುಕೊಂಡಿದ್ದೀವಿ ಅಂತ. ಉತ್ತರ ಕರ್ನಾಟಕ ಮೂಲದ ಮಗು, ಅದು 8 ವರ್ಷ ಮಗುಗೆ, ಹೆಣ್ಮಗು. ದತ್ತು ಪಡೆದಿದ್ದಾಗ ಒಪ್ಕೊಂಡಿದ್ದು. ದತ್ತು ಕೊಟ್ಟಂತಹ ಕುಟುಂಬದ ಹೇಳಿಕೆಯನ್ನ ಕೂಡ ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ. ಅವ್ರೇನು ಇವ್ರ ಸಂಬಂಧಿಕರ ಅಥವಾ ಹೆಂಗೆ ಪರಿಚಯ, ಹೆಂಗೆ, ಯಾಕೆ ಕೊಟ್ರು, ಅವ್ರಿಗೆ ಸಾಕಾಗ್ಲಿಲ್ಲ ಅಂತ ಕೊಟ್ರ, ಮತ್ತೊಂದ ಮಗದೊಂದ, ಎಲ್ಲವನ್ನ ಕೂಡ. ಮತ್ತು ಆ 8 ವರ್ಷದ ಮಗು ಈಗ ಆಕೆಯ ಹೇಳಿಕೆಯನ್ನ ಕೂಡ ಹಾಕಿ ಪಡೆದುಕೊಂಡಿದೆ. ಈಗ ಮಗುವನ್ನ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ, ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ. ಅಲ್ಲಿಗೆ ಹೋಗಿ ಆಕೆ ಸ್ಟೇಟ್ಮೆಂಟ್ ಕೂಡ ಪಡೆದುಕೊ ಬಂದಿದ್ದಾರೆ. ರಾಯಚೂರಿಗೆ ಸೋನುವನ್ನ ಕರ್ಕೊಂಡು ಹೋಗಿದ್ದಾರೆ, ಸ್ಥಳ ಮಹಜರಿಗೆ. ಎಲ್ಲಿ ಹೋಗಿದ್ರು, ಯಾವತ್ತು ಹೋಗಿದ್ರು, ಹೇಗೆ ಪ್ರೊಸೀಜರ್ ಆಯ್ತು, ಯಾಕೆ ಮಗುವನ್ನು ತಗೊಬಂದ್ರು, ಹೇಗೆ ಕೊಟ್ಟರು ಕುಟುಂಬದವರು, ಮತ್ತು ಹಣ ಪಡೆದು ಮಗುವನ್ನ ಪಡೆದ ಸಾಧ್ಯತೆಗಳ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಎಷ್ಟು ದಿನಗಳ ಹಿಂದೆ ಮಗುವನ್ನ ದತ್ತು ಪಡೆಯಲಾಗಿದೆ, ಕಾನೂನು ಪ್ರಕಾರವಾಗಿ ತಗೊಂಡಿದ್ದಾರಾ ಅಥವಾ ಹೇಗೆ, ಇವ್ರಿಗೆ ಇಷ್ಟ ಬಂದಂತೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಳೋಕೆ ತಗೊಂಡಿದ್ದ, ಇವೆಲ್ಲವನ್ನ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸೋನು ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಕಸ್ಟಡಿ ಆದ್ಮೇಲೆ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸ್ತಾರೆ. ಇನ್ನು ಮುಂದುವರೆದಂತೆ ನೋಡೋದಾದ್ರೆ ಸದ್ಯಕ್ಕಂತೂ ಆಕೆಗೆ ಜೈಲೂಟವೇ ಫಿಕ್ಸು ಅಂತ ಹೇಳಲಾಗ್ತದೆ. ನೋಡೋಣ, ತನಿಖೆ ಆದ್ಮೇಲೆ ಆಕೆ ಏನು ಉತ್ತರ ಕೊಡ್ತಾರೆ, ಕುಟುಂಬದವ್ರು ಏನು ಹೇಳ್ತಾರೆ, ಆ ಮಗು ಏನು ಹೇಳಿಕೆ ಕೊಡುತ್ತೆ, ಆ ಮಗುವಿನ ಭವಿಷ್ಯ ಏನು ಮುಂದಕ್ಕೆ, ಎಲ್ಲ ವಿಚಾರಣೆ ಮಾಡ್ತಾರೆ. ನಿನ್ನೆ ದಿನ ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಗೆ. ಏನಂದರೆ, ಒಬ್ಬರು ಸೋನು ಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ, ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ. ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ, 8 ವರ್ಷದ ಮಗುನ. ಅದನ್ನು ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ JJ ಆ್ಯಕ್ಟ್ ಮತ್ತು ಜೂನಿಯರ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವೊಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದರು. ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ನ ಕೊಟ್ಟಿದ್ದೀವಿ. ನಮ್ಮ ಒಂದು ಗ್ರೂಪು ಒಂದು 5 ಡೇಸ್ನಿಂದ ಅವ್ರ ಕಾರಾ ಪೋರ್ಟಲ್ನಲ್ಲಿ ಇಲ್ಲೀಗಲ್ ಅಡಾಪ್ಷನ್ ಆಗಿದೆ. ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆ್ಯಸ್ ಪರ್ ದಿ JJ ಆ್ಯಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬೇಡ್ದು, ಅದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆ್ಯಕ್ಷನ್ನ ತೊಗೊಂಡಿದ್ದೀವಿ. ಸೊ FIRನ ಲಾಂಚ್ ಮಾಡಿದ್ದೀವಿ. ಕಾನೂನು ಏನು ಹೇಳುತ್ತೆ ಅಂದರೆ, ಸರ್, ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ. ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ, ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇವತ್ತೇನೋ ಯೂಟ್ಯೂಬ್ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರಿಸ್ಕೊಳಕ್ಕಾಗೋದಿಲ್ಲ. ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟಾಗಿರಬೇಕು ಯಾವತ್ತೂ. ಇವಾಗ ಮಗುಗೆ 8 ವರ್ಷ ಅಂತ ಇದ್ದರೆ ಅದಕ್ಕೆ 20-30 ವರ್ಷ ಆಗೋವರೆಗೂ, 50 ವರ್ಷ ಆಗೋವರೆಗೂ ಇವರು ಕರೆಕ್ಟಾಗಿ ನೋಡ್ಕೊತಾರ, ಇವರು ಇಂಡಿಪೆಂಡೆಂಟಾ.